ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಆಲೂಗೆಡ್ಡೆ ಬೆಂಡೆಕಾಯಿ ಯೂಸ್ ಮಾಡಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟಪಡದೇ ಇರೋ ಮಕ್ಕಳು ಹಾಗೆ ದೊಡ್ಡವರು ಯಾರು ಸರಿ ಈ ಥರ ಪಲ್ಯನ ಮಾಡಿಕೊಡಿ. ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ಅನ್ನೋರು ಕೂಡ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನಾನು ಒಂದು ಅರ್ಧ kg ಆಗೋಷ್ಟು ಬೆಂಡೆಕಾಯಿ ತೊಗೊಂಡು ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಸೀಟಿ ಈ ಥರ ಇಷ್ಟು ಉದ್ದಕ್ಕೆ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು. ಹಾಗೆ ಆಲೂಗೆಡ್ಡೆನೂ ಕೂಡ ಈ ಥರ ಸಿಪ್ಪೆ ತೆಗೆದು ಈ ಥರ ಒಂದು ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಒಂದು 3 ತಗೊಂಡು ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಒಂದು 5 ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನಿಲ್ಲಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕೊಳ್ಳೋಣ. ಇದಕ್ಕೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಓಂಕಾಳು ಅಥವಾ ಅಜ್ವೈನ ಬರುತ್ತಲ್ಲ, ಅದನ್ನು ಉಜ್ಜಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿಲ್ಲ ಬೆಂಡೆಕಾಯಿ ಪಲ್ಯದಲ್ಲಿ ಅಂದರೆ ಈ ಥರ ಅಜ್ವೈನ ಹಾಕ್ಬಿಟ್ಟು ಮಾಡಿ ನೋಡಿ, ಅದ್ರ ಫ್ಲೇವರೇ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ, ಜೀರಿಗೆ ಸಾಸಿವೆ ಅಜ್ವೈನೆಲ್ಲ. ಇದಕ್ಕೇ ನಾನು ಇಲ್ಲೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕತ್ತಿದ್ದೀನಿ. ಹಾಗೆಯೇ ಸಾಂಬಾರು ಬೀಜನ ನಾನಿಲ್ಲಿ ಕುಟ್ಟಿ 1 ಸ್ಪೂನ್ ಆಗೋಷ್ಟು ಈ ಥರ ತರ್ತರೆಯಾಗಿ ಈ ಥರ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರದ್ದು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಆಗಿರೋದಕ್ಕೆ ಒಂದು 2 ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ತುಂಬ ಏನು ಫ್ರೈ ಆಗಬೇಕು ಅಂತೇನಿಲ್ಲ, ಲೈಟಾಗಿ ಫ್ರೈ ಆದರೆ ಸಾಕು. ಹಾಕ್ಕೊಂಡು ಒಂದು ಸ್ವಲ್ಪ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಇಷ್ಟಾದರೆ ಸಾಕು, ತುಂಬ ಏನು ಬೇಯಬೇಕಂತ ಏನಿಲ್ಲ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಟಿರೋದು ಆಲೂಗೆಡ್ಡೆನ ಹಾಕತ್ತಾ ಇದ್ದೀನಿ. ಬೆಂಡೆಕಾಯಿಗಿಂತ ಆಲೂಗೆಡ್ಡೆ ಸ್ವಲ್ಪ ಲೇಟಾಗಿ ಬೇಯೋದ್ರಿಂದ ಫಸ್ಟು ಆಲೂಗೆಡ್ಡೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಲೂಗೆಡ್ಡೆನ. ಅದಕ್ಕೆ ಮೇಲೊಂದು ಕೋಟಿಂಗ್ ಬರಬೇಕು, ಅದು ಒಂಥರ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಆಲೂಗೆಡ್ಡೆನ. ನೋಡಿ ಈ ಥರ ಮೇಲೆ ಸ್ವಲ್ಪ ಕಲರ್ ಈ ಥರ ಚೇಂಜ್ ಆಗುತ್ತೆ. ಈಗ ಇದಕ್ಕೇ ಸ್ವಲ್ಪ ಆಲೂಗೆಡ್ಡೆಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳೋಣ. ನಾವಿಲ್ಲಿ ಬರೀ ಆಲೂಗೆಡ್ಡೆಗೆ ಮಾತ್ರ ಹಾಕೋಬೇಕಾಗುತ್ತೆ ಉಪ್ಪನ್ನು. ಒಂದು ಅರ್ಧ ಸ್ಪೂನ ಉಪ್ಪನ್ನು ಹಾಕೋತಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೇ ನಾನು ಇಲ್ಲೊಂದು 3 ಹಸಿರು ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಪೀಸಸ್ ಆಗಿ. ಇದನ್ನು ಕೂಡ ಹಾಕ್ಬಿಟ್ಟು ಆಲೂಗೆಡ್ಡೆ ಒಂದು 70% ಬೇಯಬೇಕು, ಅಲ್ಲಿವರೆಗೂ ಕೂಡ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಬಿಡೋಣ. ನೋಡಿ ಈಗ ಇದು ಆಗಿದೆ, ಬೆಂದಿದೆ. ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಆಲೂಗೆಡ್ಡೆನ ಕಟ್ ಮಾಡಿದರೆ ಈ ಥರ ಕಟ್ಟಾಗುತ್ತೆ ನೋಡಿ, ಇಲ್ಲಿ ಈ ಥರ ಕಟ್ಟಾಗಬೇಕು. ಇದು ಬೆಂದಿದೆ ಅಂತ ಈ ಟೈಮಲ್ಲಿ ಇಷ್ಟು ಬೆಂದರೆ ಸಾಕು. ಈಗ ಇದಕ್ಕೇ ನಾವು ಬೆಂಡೆಕಾಯಿನ ಹಾಕತ್ತಿದ್ದೀವಿ. ನಾವು ಕಟ್ ಮಾಡಿ ಬೆಂಡೆಕಾಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ತೊಳೆದು ಚೆನ್ನಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಲೋಳೆ ಥರ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕ್ಲೀನ್ ಮಾಡಿ ತಗೋಬೇಕಾಗುತ್ತೆ. ಇದಕ್ಕೇ ಬೆಂಡೆಕಾಯಿ ಹಾಕ್ತಾ ಇದ್ದಂಗೆ ಅದಕ್ಕೆ ಡ್ರೈ ಪೌಡರನ್ನು ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಅದರದ್ದು ಲೋಳೆ ಅಂಶ ಇರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಬೆಂಡೆಕಾಯಿ ಹಾಕಿದ ತಕ್ಷಣವೇ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಹಾಗೆಯೇ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾವು ಬೆಂಡೆಕಾಯಿ ಜೊತೆನೇ ಅರಿಶಿನೂ ಕೂಡ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ಸ್ಪೂನ್ ಅರಿಶಿನ ಕೂಡ ಹಾಕ್ಕೊಂಡು ಬೆಂಡೆಕಾಯಿ ಹಾಕಿದಾಗಲೇ ನಾವು ಈ ಥರ ಪೌಡರ್ ಹಾಕಿದರೆ ಅದರಲ್ಲಿ ಲೋಳೆ ಅಂಶ ಇರುತ್ತಲ್ಲ ಅದೇನು ಬಿಡೋದಿಲ್ಲ, ಹಾಗೆ ಡ್ರೈ ಆಗೇ ಬರುತ್ತೆ ಬೆಂಡೆಕಾಯಿ. ಈಗ ಇದು ಹಾಕ್ಕೊಂಡು ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳಿರೋ ಮೆಥಡಲ್ಲೇ ಮಾಡಿ, ಅದು ಬೆಂಡೆಕಾಯಿ ಸ್ವಲ್ಪನೂ ಕೂಡ ಲೋಳೆ ಅಂಶ ಬಿಡೋದಿಲ್ಲ, ಅಷ್ಟು ಡ್ರೈ ಆಗಿ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಬೆಂಡೆಕಾಯಿ ಪೂರ್ತಿಯಾಗಿ ಬೇಯಬೇಕು. ಒಂದು 5 ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ. ಹಾಗೆ ಮಧ್ಯೆ ಕೈ ಆಡಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಬೆಂಡೆಕಾಯಿ ಚೆನ್ನಾಗಿ ಬೇಯೋವರೆಗೂ. ನಾನೀಗ ಒಂದು 6 ನಿಮಿಷ ಆಗಿತ್ತು, ಅದನ್ನು ಮುಚ್ಚಳ ತೆಗೆದುಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಡ್ರೈ ಆಗೇ ಬರುತ್ತೆ. ಈಗ ಇದಕ್ಕೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ನಾವು ಫಸ್ಟೇ ಆಲೂಗೆಡ್ಡೆಗೆ ಉಪ್ಪನ್ನು ಹಾಕಿದ್ದೀವಿ, ನಾನು ಇಲ್ಲಿ ಬೆಂಡೆಕಾಯಿಗೆ ಮಾತ್ರ ನೋಡಿ ಉಪ್ಪನ್ನು ಹಾಕೋಬೇಕಾಗುತ್ತೆ. ಆಲೂಗೆಡ್ಡೆಗೆ ಫಸ್ಟ್ ಹಾಕಿರೋದ್ರಿಂದ ಈ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಉಪ್ಪನ್ನು ಕೂಡ ಹಾಕಿ. ಈಗ ಇದಕ್ಕೇ ನಾನಿಲ್ಲಿ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಆಪ್ಷನಲ್ಲೂ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬೆಂಡೆಕಾಯಲ್ಲಿ ಹುಳಿ ಖಾರ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಾಟ್ ಮಸಾಲ ಹಾಕಿದ ಮೇಲೆ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ, ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು.
ನೋಡಿ ಈಗ ಆಗಿದೆ, 1 ನಿಮಿಷ ನೋಡಿ ಇಷ್ಟು ಥರ ಬೆಂದರೆ ಸಾಕು. ಈಗ ಬೆಂದಿದೆ ಬೆಂಡೆಕಾಯಿ ಎಲ್ಲ ಕರೆಕ್ಟಾಗಿ ಒಂದು ಹದದಲ್ಲಿದೆ. ಈ ಥರ ಮಾಡಿಕೊಡಿ. ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿ ಒಂದ್ಸಲ. ಬೆಂಡೆಕಾಯಿ ತುಂಬ ಬಿಸಿ ಇದೆ. ಈ ಥರ ಪ್ರೆಸ್ ಮಾಡಿ ಈ ಥರ ನೋಡಿದರೆ ಬೆಂದಿದೆ ಅಂತ ನೋಡಿ. ಈ ಬೆಂಡೆಕಾಯಿ ಕೂಡ ಬೆಂದಿದೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡೋಣ. ಬೇಕು ಅಂದರೆ ಈ ಟೈಮಲ್ಲಿ ಸಾಂಬಾರು ಸೊಪ್ಪನ್ನು ಕೂಡ ಹಾಕೋಬೋದು. ನಾನು ಇಲ್ಲಿ ಹಾಕಿಲ್ಲ ಸಾಂಬಾರು ಸೊಪ್ಪು, ನೀವು ಬೇಕು ಅಂದರೆ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊಳ್ಳಿ. ಈ ಥರ ಮಾಡಿ ಡ್ರೈ ಆಗಿ ಮಾಡಿಕೊಡಿ. ಯಾವಾಗಲೂ ಒಂದೇ ಥರ ಮಾಡೋದ್ರ ಬದಲು ಈ ಥರ ಆಲೂಗೆಡ್ಡೆ ಬೆಂಡೆಕಾಯಿ ಪಲ್ಯನ ಮಾಡಿಬಿಟ್ಟು ನೀವು ಕೂಡ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ಶೇರ್ ಮಾಡಿ.